ವೀಕ್ಷಕರೇ, ಕನ್ನಡ ಬಿಗ್ ಬಾಸ್ ಸೀಸನ್ 11 ಈಗ 12ನೇ ವಾರಕ್ಕೆ ಕಾಲಿಟ್ಟಿದೆ. ಆದ್ರೆ 12ನೇ ವಾರದ ಶನಿವಾರದ ಕಿಚ್ಚನ ಪಂಚಾಯಿತಿಗೆ ಬಂದ ಕಿಚ್ಚ ಸುದೀಪ್ ಅವರು ಮನೆ ಮಂದಿಗೆಲ್ಲ ಸಖತ್ತಾಗಿಯೇ ಬೆವರಿಳಿಸಿದ್ದಾರೆ. ಅದರಲ್ಲಿ ಈ ವಾರದ ಆಟದಲ್ಲಿ ಉಸ್ತುವಾರಿಯಾಗಿದ್ದ ಚೈತ್ರಾ ಕುಂದಾಪುರ್ಗೆ ಹಿಗ್ಗಾಮುಗ್ಗ ಬೈದಿದ್ದಾರೆ. ನಿಮ್ಮ ಆಟಗಳನ್ನ ನೋಡಿ ನನಗೆ ಏಸಿಗೆ ಆಗುತ್ತಿದೆ ಎಂದು ಕೂಡ ಡೈರೆಕ್ಟ್ ಆಗಿಯೇ ಚೈತ್ರಾ ಅವರಿಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ದಿಂಬಿನ ಅಕ್ಷರ ಸರಿ ಹೊಂದಿಸುವ ಟಾಸ್ಕ್ ನಲ್ಲಿ ಆದಂತಹ ಮೋಸದ ಬಗ್ಗೆ ತ್ರಿವಿಕ್ರಮ್ ಮತ್ತು ಭವ್ಯ ಟೀಮ್ಗೆ ನೀವು ಮಾಡಿದ್ದು ಮೋಸ ಎಂದು ಕೂಡ ಹೇಳಿದ್ದಾರೆ. ಈ ಆಟದಲ್ಲಿ ಉಸ್ತುವಾರಿಯಾಗಿದ್ದ ಚೈತ್ರಾ ಮತ್ತು ಹನುಮಂತ ಇಬ್ಬರು ಸೇರಿ ಒಮ್ಮತ ನಿರ್ಧಾರಕ್ಕೆ ಬರದೇ ಇದ್ದರಿಂದ ಈ ಆಟವನ್ನ ಬಿಗ್ ಬಾಸ್ ರದ್ದು ಮಾಡಿದ್ದರು. ಇದರಿಂದ ಘಟಾನುಘಟಿಗಳೇ ಈ ವಾರದಲ್ಲಿ ನಾಮಿನೇಷನ್ ಗೆ ಬಂದು ಕುಳಿತಿದ್ದಾರೆ ಮತ್ತು ಉಸ್ತುವಾರಿಗಳ ಅಹಂನಿಂದಲೇ ಈ ಆಟಗಳು ಮತ್ತು ಅವರೇ ಮಾಡಿಕೊಂಡಂತಹ ಬೇಡವಾದ ರೂಲ್ಸ್ ಗಳು ಈ ಎಲ್ಲಾ ಸೇರಿ ಬಿಗ್ ಬಾಸ್ ನೀಡಿದಂತಹ ಆಲ್ಮೋಸ್ಟ್ ಎಲ್ಲ ಆಟಗಳು ರದ್ದಾಗುತ್ತಿವೆ. ಇದರಿಂದ ಇದನ್ನ ಗಮನಿಸಿದ ಕಿಚ್ಚ ಸುದೀಪ್ ಉಸ್ತುವಾರಿಗಳು ಆಟದಲ್ಲಿ ಉಸ್ತುವಾರಿಗಳೇ ಆಗಿರಬೇಕೇ ಹೊರತು ಆಟಗಾರರಾಗಬಾರದು ಎಂದು ಇಬ್ಬರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಅದರಲ್ಲೂ ಮುಖ್ಯವಾಗಿ ಹನುಮಂತ ಮತ್ತು ಚೈತ್ರಾ ನಡುವೆ ಜಟಾಪಟಿ ನಡೆದಾಗ ಹನುಮಂತ ಈ ಆಟ ರದ್ದಾದರೂ ಪರವಾಗಿಲ್ಲ, ನಾನ್ ಮಾತ್ರ ನನ್ನ ನಿರ್ಧಾರವನ್ನ ಚೇಂಜ್ ಮಾಡಲ್ಲ ಎಂದು ಹೇಳುವುದನ್ನ ಗಮನಿಸಿದ ಕಿಚ್ಚ ಸುದೀಪ್ ಡೈರೆಕ್ಟ್ ಆಗಿಯೇ ಹನುಮಂತನಿಗೆ ನಿನಗೆ ಎಷ್ಟೇ ಓಟ್ ಬಿದ್ದರೂ ಮುಲಾಜಿಲ್ದೆ ಮನೆಯಿಂದ ಹೊರ ಅಟ್ಟುತ್ತೇನೆ, ಏಕೆಂದರೆ ಈ ರೀತಿಯಲ್ಲಿ ಆಟ ರದ್ದಾಗಲಿ ಪರವಾಗಿಲ್ಲ, ಈ ತರ ಮಾತನಾಡಿದರೆ ಏನರ್ಥ, ಅದನ್ನ ರೂಪಿಸಿದ ಬಿಗ್ ಬಾಸ್ ದಡ್ಡರ ಮತ್ತು ರದ್ದಾಗಲಿ ಅಂತ ಆಟವನ್ನ ಬಿಗ್ ಬಾಸ್ ನೀಡಿದ್ದಾರೆಯೇ ಅದು ಯಾರಪ್ಪನ ಸೊತ್ತಲ್ಲ, ಇನ್ನೊಂದು ಸಲ ಈ ರೀತಿಯಲ್ಲಿ ಮಾತನಾಡಿದರೆ ಮನೆಯಿಂದ ಮುಲಾಜಿಲ್ದೆ ಹೊರಗೆ ಕಳಿಸ್ತೀನಿ ಎಂದು ಹನುಮಂತನಿಗೆ ಡೈರೆಕ್ಟ್ ಆಗಿ ಮೊದಲ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದರಿಂದ ಹನುಮಂತನ ಅಭಿಮಾನಿಗಳು ಕಿಚ್ಚ ಸುದೀಪ್ಗೆ ಈ ಹಿಂದೆ ಆಟಗಳನ್ನ ರದ್ದು ಮಾಡ್ತೀನಿ ಅಂತ ಯಾರೊಬ್ಬರು ಹೇಳೇ ಇಲ್ಲವೇ ಮತ್ತು ಎಷ್ಟು ಆಟಗಳು ರದ್ದಾಗೇ ಇಲ್ಲವೇ, ಒಬ್ಬ ಮುಗ್ಧ ಹುಡುಗನಿಗೆ ಈ ರೀತಿ ಬೈಯುವುದು ಸಮಂಜಸವಲ್ಲ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದೀಪ್ ವಿರುದ್ಧ ಟ್ರೋಲ್ ಮಾಡುತ್ತಿದ್ದಾರೆ. ವೀಕ್ಷಕರೇ, ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ಬೈದಿದ್ದು ಸರಿನಾ ಅಥವಾ ತಪ್ಪಾ, ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.